ಮಹತ್ವವಾದ ಚುನಾವಣೆ. ಈ ಒಂದು ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು, ಹಿರಿಯರು, ಆತ್ಮೀಯರಾದಂತಹ ಶರಣಪ್ಪಣ್ಣ ಅಂದಾಳ್ ಅವರೇ ಹಾಗೂ ಇನ್ನೋರ್ವ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಹಿರಿಯರು, ಆತ್ಮೀಯರಾದಂಥ ಎಲ್ಲ ಹಿರಿಯ ನಾಯಕರುಗಳೇ ಹಾಗೂ ನಮ್ಮ ಮಹಿಳಾ ಕಾಂಗ್ರೆಸ್ನ ಎಲ್ಲ ತಾಯಂದಿರೇ ಹಾಗೂ ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. 5 ವರ್ಷಕ್ಕೊಮ್ಮೆ ಚುನಾವಣೆ ಮಾಡುವಂಥ ಪದ್ಧತಿ. ಇವತ್ತು 2 ಚುನಾವಣೆ, ಇವತ್ತು ಅಕಾಲಿಕ ಮಾಡೋದ್ರಿಂದ ಇವತ್ತೇನೇ ಒಂದು ಚುನಾವಣೆಯನ್ನು ಎದುರಿಸುವಂಥ ಸಂದರ್ಭ ಬಂದಿದೆ. ಈಗಾಗಲೇ ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ 2 ಚುನಾವಣೆಯನ್ನು ಬಹಳ ಪ್ರತಿಷ್ಠಿತವಾಗಿ ತೆಗೆದುಕೊಂಡಿದ್ದಾರೆ. ಈಗಾಗಲೇ ನಮ್ಮ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೂಡ ಈ ಚುನಾವಣೆ ಕುರಿತು ನಮಗೆ ಏನೇನು ಜವಾಬ್ದಾರಿಗಳನ್ನು ನೀಡುವಂಥ ವಿಚಾರದಲ್ಲಿ ಯಾರ್ಯಾರ ಸಚಿವರ ಜವಾಬ್ದಾರಿ ಏನು, ಶಾಸಕರ ಜವಾಬ್ದಾರಿಗಳೇನು, ಆ ಜವಾಬ್ದಾರಿಗಳನ್ನು ನಮಗೆಲ್ಲ ಈಗಾಗಲೇ ಹೇಳಿದ್ದಾರೆ. ಅದರಂತೆ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆ, ಯಾಕಂದರೆ ನಮ್ಮ HY ಮೇಟಿ ಸಾಹೇಬರ ಬಗ್ಗೆ ಭಾಳಷ್ಟು ಜನಕ್ಕೆ ಎಲ್ಲರಿಗೂ ಗೊತ್ತು. ಮುಗ್ಧ ಸ್ವಭಾವ, ಭಾಳ ಸರಳ ವ್ಯಕ್ತಿ, ಭಾಳ ಸಜ್ಜನ ವ್ಯಕ್ತಿ. ಇವತ್ತು ಅವರು 5 ವರ್ಷಗಳ ಕಾಲ ಇರಬೇಕಾಗಿತ್ತು. ಈ ಒಂದು 5 ವರ್ಷ ಬಂದರೆ ಇನ್ನು 2 ವರ್ಷ ನಮಗೆ ಅವಕಾಶ ಇತ್ತು, ಇರ್ತಾರಂತ ಭಾಳ ಭರವಸೆ ಇತ್ತು. ಅವರು ಕೂಡ ಆತ್ಮಸಾಕ್ಷಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೇಳಿದ್ರು, ನಾನು ಜೀವ ಬಿಡೋದಿಲ್ಲ, ನಾನು ಬದುಕ್ತೀನಿ ಅನ್ನೋದು ವಿಶ್ವಾಸದ ಮಾತುಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೇಳಿದ್ರು ಅನ್ನೋದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನಮ್ಮ ಜೊತೆಗೆ ಸ್ವಲ್ಪ ಅವರೇ ಹಂಚ್ಕೊಂಡಿದ್ದಾರೆ. ಅವರ ಅಕಾಲಿಕ ಮಾಡೋದ್ರಿಂದ ಇವತ್ತು ನಾವು ಈ ಚುನಾವಣೆಯನ್ನು ಎದುರಿಸಬೇಕಾಗಿರುವಂಥ ಒಂದು ಸಂದರ್ಭ ಬಂದಿದೆ. ಇವತ್ತು ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸನ್ಮಾನ್ಯ SG ನಂಜನಮಠ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ತಿಮ್ಮಾಪುರ ಈಗಾಗಲೇ ಇವತ್ತು ಸಭೆಯನ್ನು ಮಾಡಿ ಯಾವ್ಯಾವ ಶಾಸಕರಿಗೆ ಯಾವ್ಯಾವ ಗ್ರಾಮಗಳು, ಪಂಚಾಯಿತಿಗಳು, ಜಿಲ್ಲಾ ಪಂಚಾಯಿತಿಗಳ ಜವಾಬ್ದಾರಿಯನ್ನು ನೀಡುವಂಥದ್ದು ಚರ್ಚೆ ಆಗಿದೆ. ಈಗಾಗಲೇ ನನಗೂ ಕೂಡ ನಮ್ಮ ಅಮೀನ್ಗಡ ಇರ್ಬೋದು, ಐವಳ್ಳಿ ಇರ್ಬೋದು, ಕಮತಿಗೆ ಇರ್ಬೋದು, ಯಾಕಂದರೆ ಒಂದು ಮತಕ್ಷೇತ್ರ ಆಡಳಿತಾತ್ಮಕವಾಗಿ ನನಗೆ ಬರುವಂಥದ್ದು ಮತ್ತು ಇವತ್ತು ಮತಕ್ಷೇತ್ರ ಅದು ಬಾಗಲಕೋಟೆ. ಬಹುತೇಕ ನಮಗೆಲ್ಲರಿಗೂ ಒಂದು ಒಡನಾಟ ಇರುವಂಥ ಈ ಊರುಗಳು, ಬಹುತೇಕ ಅಮೀನ್ಗಡ ಇರ್ಬೋದು, ಐವಳ್ಳಿ ಇರ್ಬೋದು, ಕಮತಿಗೆ ಇರ್ಬೋದು, ಭಾಳಷ್ಟು ಒಡನಾಟ ಇರುವಂಥ ಈ ಗ್ರಾಮಗಳ ಜವಾಬ್ದಾರಿಯನ್ನು, ಜೊತೆಗೆ ಅಲ್ಲಿ ಸಮುದಾಯವಾರು ಕೂಡ ಯಾವ್ಯಾವ ಗ್ರಾಮಗಳನ್ನು ಇವತ್ತು ವಹಿಸಿದ್ರೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನನಗೆ ಜವಾಬ್ದಾರಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆನೆ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಕೂಡ ಇವತ್ತು ಆಗಮಿಸ್ತಾ ಇದ್ದಾರೆ. ಅವರು ರಾಂಪುರು, ಬೇವೂರು ಈ ರೀತಿ ಒಂದು 10 ಹಳ್ಳಿಗಳನ್ನು ಅವರು ಕೂಡ ನಮ್ಮ ಜೊತೆಗೆ ಪ್ರಚಾರಕ್ಕೆ ಬರೋದಕ್ಕೆ ಈಗಾಗಲೇ ಅವರ ಒಂದು TP ಕೂಡ ನಮಗೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮತಕ್ಷೇತ್ರದ ಜನತೆ, ಭಾಳಷ್ಟು ಜನ ಪಕ್ಕದ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಒಡನಾಟ ಇರುವಂಥವ್ರು, ಸಂಬಂಧ ಇರುವಂಥವ್ರು, ಅನೇಕ ಸ್ನೇಹಿತರನ್ನು ಹೊಂದಿರುವಂಥ ನಮ್ಮ ಪಕ್ಷದ ಕಾರ್ಯಕರ್ತರು ಜನ ಕೂಡ ಭಾಳಷ್ಟು ಜನ ಇದ್ದೀವಿ. ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸಬೇಕಾಗತ್ತೆ. ಯಾಕಂದರೆ ಈ ಚುನಾವಣೆ ಇವತ್ತು ಮೇಟಿಯವರ ನಿಧನದಿಂದ ಈ ಚುನಾವಣೆ ಅನಿವಾರ್ಯವಾಗಿ ಬಂದಿದ್ದರೂ ಕೂಡ ನಾವೆಲ್ಲರೂ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ರಾಜ್ಯದಲ್ಲಿ 136 ಸೀಟುಗಳನ್ನು 2023ರ ಚುನಾವಣೆಯಲ್ಲಿ 136 ಸೀಟುಗಳನ್ನು ಗೆಲ್ಲೋದ್ರ ಮುಖಾಂತರ ಒಂದು ಸ್ವಚ್ಛ ಬಹುಮತದ ಸ್ವಚ್ಛ ಆಡಳಿತವನ್ನು 3 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಸರ್ಕಾರ ನೀಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಯಾಕಂದ್ರೆ ನುಡಿದಂತೆ ನಡೆದಂಥ ಸರ್ಕಾರ. ನಾವು ಏನು ನುಡಿದಿದ್ದೀವಿ ಅದನ್ನು ನಡೀತಾ ಇದ್ದೀವಿ. ಇನ್ನೂ 2 ವರ್ಷಗಳ ಕಾಲ ಅವಧಿ ಇದೆ ಈ ರಾಜ್ಯದಲ್ಲಿ. ನಾವು ಏನೇನು ಚುನಾವಣೆ ಪೂರ್ವದಲ್ಲಿ ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನು ಕೊಟ್ಟಿದ್ದೀವಿ, ಆ ಭರವಸೆಗಳನ್ನು ಎಲ್ಲವನ್ನೂ ಈಡೇರಿಸ್ತಾ ಇರುವಂಥ ನೀವೆಲ್ಲರೂ ಕೂಡ ಅದನ್ನು ಬದುಕು ಹಾಕಿ ನೋಡ್ಬೋದು. ಯಾಕಂದರೆ ಸುಮ್ಮನೆ ಹೇಳ್ತಾ ಇದ್ದಾರೋ, ಕರೆ ಹೇಳ್ತಾ ಇದ್ದಾರೋ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಯಾಕಂದರೆ ಯಾವುದೇ ಜನಾಂಗಕ್ಕೂ ಕೂಡ ಅನ್ಯಾಯ ಆಗದ ಹಾಗೆ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೆ ಇವತ್ತು ನಮ್ಮ ಸರ್ಕಾರ ಗಮನ ಕೊಟ್ಟು ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಸ್ಪಂದಿಸುವಂಥ ಸರ್ಕಾರ. ಮೊನ್ನೆ ತಾನೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು
ಕರ್ನಾಟಕ ಸರ್ಕಾರದ 2026-27ನೇ ಸಾಲಿನ ಒಂದು ಅರಿವನ್ನು ಕೂಡ ಮಂಡಿಸಿದೆ. ನಮಗೆ ಗೊತ್ತಿದೆ, ಬಹಳ ಚೆನ್ನಾಗಿ ಟೀಕೆ ಮಾಡುವಂಥದ್ದು ಸಹಜ, ಆದರೆ ಆ ಟೀಕೆಯಲ್ಲಿ ಅರ್ಥ ಇರ್ಬೋದು. ಸುಮ್ಮನೆ ವಿನಾಕಾರಣ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಟೀಕೆ ಮಾಡುವಂಥದ್ದು ಆಗಬಾರ್ದು. ಯಾಕಂದ್ರೆ ಚೆಂಬು ಕೊಟ್ಟರು ಅಂತ ಹೇಳಿ ಕೆಲವಷ್ಟು ವಿರೋಧಿಗಳು ಅದನ್ನು ಚೆಂಬು ಹಿಡ್ಕೊಂಡು ಏನು ನಮ್ಮ ಸರ್ಕಾರದ ಆಯವ್ಯಯದ ಮೇಲೆ ಬಜೆಟ್ ಮೇಲೆ ಚೆಂಬು ಅಂತ ಹೋದ್ರೆ ಹೇಳಿದ್ರು. ಕೇಂದ್ರ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಚೆಂಬು ಹಿಡಿದಿದ್ರು, ಅದಕ್ಕೆ ಒಳ್ಳೆ ಚೆಂಬು ಅವ್ರು ಹಿಡಿದಾರೆ ಈ ಕೈಯಾಗ ಅಷ್ಟೇ. ಅದರ ಹೊರತ ಕೇಂದ್ರ ಸರ್ಕಾರ ಮಾಡಿರುವಂಥ ಬಜೆಟ್ಟು ನಮ್ಮ ರಾಜ್ಯಕ್ಕೆ ಕೊಟ್ಟಿರುವಂಥದ್ದು ಚೆಂಬು ಅನ್ನೋ ಮಾತಲ್ಲ. ಅದರ ಚೆಂಬನ್ನು ಅವರ ತೋರಿಸ್ಕೊಂಡ್ರ. ಅಂದ್ರೆ ನಾವು ನಿಮಗೆ ಕರ್ನಾಟಕ ರಾಜ್ಯ ಜನತೆಗೆ ಚೆಂಬು ಕೊಟ್ಟಿವಿ ಅಂತೇಳಿ ಇವತ್ತು BJP ಅವರು ತೋರಿಸ್ಕೊಂಡ್ರ. ಅದು ನಮ್ಮ ಸರ್ಕಾರ ಅಲ್ಲ, ನಮ್ಮ ಮುಖ್ಯಮಂತ್ರಿಗಳು ಕೂಡ ಆ ಕೆಲಸವನ್ನು ಮಾಡಿಲ್ಲ. ಯಾಕಂದ್ರೆ ಯಥಾಸ್ಥಿತಿಯಾಗಿ ನಾವು ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ, ಆ 5 ಗ್ಯಾರಂಟಿನ ಮುಂದುವರಿಸ್ತಾ ಇದ್ದೀವಿ. ಅದರಲ್ಲಿ ಯಾವುದೇ ಬಹಳಷ್ಟು ಜನ ವಿರೋಧಿಗಳು ಬಂದರೂ ಕೂಡ, ಯಾಕಂದ್ರೆ ಟೀಕೆ ಮಾಡಿದ್ರು ಇದೆ BJP ಅವರು. ಏನು 5 ಗ್ಯಾರಂಟಿ ಕೊಟ್ರಿ, 10 kg ಅಕ್ಕಿ ಕೊಟ್ರಿ, 2,000 ರೂಪಾಯಿ ಕೊಟ್ರಿ, 200 ಯೂನಿಟ್ ಉಚಿತವಾಗಿ ಕರೆಂಟ್ ಕೊಟ್ರಿ, ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಕೊಟ್ರಿ ಅನ್ನೋದನ್ನ. ಆದ್ರೆ ಅದನ್ನ ಕಾಪಿ ಮಾಡಾಕತ್ತಾರೆ ಎಲ್ಲ ಕಡೆ. ಉಳಿದ ರಾಜ್ಯದೊಳಗೆ ಅವರ ಕಾಪಿ ಮಾಡಾಕತ್ತಾರೆ, ನಾವಲ್ಲ, BJP ಅವರ ಕಾಪಿ ಮಾಡಾಕತ್ತಾರ. ಇಂಥ ಪರಿಸ್ಥಿತಿ ಅನ್ನೋದು ಅವ್ರು ತಂದುಕೊಂಡಿದ್ದಾರೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಯಶಸ್ವಿ ಆಗಿದೆ ಅನ್ನೋದು ಅವ್ರಿಗೂ ಕೂಡ ಅರಿವಾಗಿದೆ, ಜನರು ಸಂತೋಷವಾಗಿದ್ದಾರೆ ಅನ್ನೋದು ಕೂಡ ಅರಿವಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸರ್ಕಾರ ನುಡಿದಂತೆ ನಡೆದಂಥ ಸರ್ಕಾರ ಇವತ್ತು ಆ ಒಂದು ವಿಚಾರಗಳನ್ನು ಇಟ್ಕೊಂಡು ನಾವು ಚುನಾವಣೆಯನ್ನು ಎದುರಿಸಬೇಕಾಗತ್ತೆ. ಇವತ್ತೇನು ಉಮೇಶ್ ಮೇಟಿ ಅವರು ಕೂಡ ಅವರ ತಂದೆಯ ಜೊತೆಗೆ ಹಲವಾರು ವರ್ಷ ಕೆಲಸಗಳನ್ನು ಮಾಡಿದ ಅನುಭವ ಇದೆ. ಒಬ್ಬ ಹಿರಿಯ ಮಗ ಆಗಿರ್ಬೋದು, ಅವರ ಮಲ್ಲಿಕಾರ್ಜುನ್ ಅವರು ದೊಡ್ಡ ಮಗ, ಮತ್ತು ಕಿರಿಯ ಮಗ ಉಮೇಶ್ ಮೇಟಿ ಅವರು, ಮತ್ತು ಬಾಯಕ ಮೇಟಿ ಅವರು ಕೂಡ ತಾವು ನೋಡಿದ್ರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ಉಮೇಶ್ ಮೇಟಿ ಅಭ್ಯರ್ಥಿ ಇರಲಿ ಅಂತೇಳಿ ಆಯ್ಕೆ ಮಾಡಿರೋ ಹಿನ್ನೆಲೆಯಲ್ಲಿ ಉಮೇಶ್ ಮೇಟಿ ಅವರಿಗೆ ಇವತ್ತು ಪಕ್ಷ ಅಧಿಕೃತವಾಗಿ ಅವರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಅವರ ಗೆಲ್ಲಿಸುವಂಥ ಜವಾಬ್ದಾರಿ ನಾವು ಇಡೀ ಜಿಲ್ಲೆಯ ಶಾಸಕರು, ಸಚಿವರು ತೆಗೆದುಕೊಂಡಿದ್ದು, ಅದರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತೆಗೆದುಕೋಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಅಂದಾಗ ನಾವು ಗೆಲ್ಲಿಸುವಂಥದ್ದು ಸಾಧ್ಯ ಆಗುತ್ತೆ. ಭಾಳ ಜನ ಮಾತಾಡ್ತಾರೆ, ಹಂಗೆ ಇಲೆಕ್ಷನ್ ಐತಿ, ಹಿಂಗೆ ಇಲೆಕ್ಷನ್ ಐತಿ, ಹಂಗೆ ಟೈಟ್ ಐತಿ, ಹಿಂಗೆ ಟೈಟ್ ಐತಿ, ಅಲ್ಲಿ ಬಾಗಲಕೋಟೆ ಓಟು ಬರೋದಿಲ್ಲ, ಅಲ್ಲಿ ಬರೋದಿಲ್ಲ. ಯಾಕೆ ಬರೋದಿಲ್ಲ ನಮ್ಗೆ ಗೊತ್ತೈತೆ, ಓಟು ನಾವು ಬರೆಸೋದು ಗೊತ್ತೈತೆ ನಮಗೆ. ಅದಕ್ಕೆ ಅವ್ರು ಮಾತಾಡ್ತಾರೆ ಸುಮ್ಮನೆ. ಇವತ್ತು ನೋಡಿ ಬಹುದಿನದ ಬೇಡಿಕೆ ಬಾಗಲಕೋಟೆಗೆ, ಯಾಕಂದ್ರೆ ಭಾಳ ದಿವಸದಿಂದ ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ನಮ್ಮ ಜಿಲ್ಲೆಗೆ. ಪ್ರತಿ ಜಿಲ್ಲೆಗೂ ಮೆಡಿಕಲ್ ಕಾಲೇಜನ್ನು ಮಾಡುವಂಥದ್ದು ಉದ್ದೇಶ ನಮ್ಮ ಸರ್ಕಾರ ಬಂದಿದೆ. ಅದರಲ್ಲಿ ಬಾಗಲಕೋಟೆಗೆ ನಮ್ಮ ಸನ್ಮಾನ್ಯ HY ಮೇಟಿ ಅವರಿದ್ದಾಗ ಅವರು 2017ರಲ್ಲೇ ಈ ಮೆಡಿಕಲ್ ಕಾಲೇಜ್ ಮಾಡಲೇಬೇಕು ಅಂತೇಳಿ ಹಠ ಹಿಡಿದು ಕೂತಾಗ ಮಾನ್ಯ ಮುಖ್ಯಮಂತ್ರಿಗಳು 2017ರಲ್ಲೇ ಮಂಜೂರಾತಿ ಕೊಟ್ಟಿದ್ದಾರೆ. ಬಹುತೇಕ ಅಂದು ಸರ್ಕಾರದ ಯೋಜನೆ ಅಡಿಯಲ್ಲಿ ಪಟ್ಟಿಯಲ್ಲಿ ಅದು ಮೆಡಿಕಲ್ ಕಾಲೇಜನ್ನು ಸೇರ್ಪಡೆ ಮಾಡಿದರು. 2018ರಿಂದ 23ವರೆಗೆ ಇರುವಂಥ ರಾಜ್ಯದಲ್ಲಿ ಸರ್ಕಾರ ಏನು 4 ವರ್ಷ ಈ ರಾಜ್ಯದಲ್ಲಿ BJP ಆಡಳಿತ ಮಾಡಿದರು. ಇವತ್ತು ಮೆಡಿಕಲ್ ಕಾಲೇಜ್ ಒಂದೇ ಬಿಡ್ರಿ, 600 ಭರವಸೆಗಳನ್ನು ಕೊಟ್ಟಿದ್ರು ಚುನಾವಣೆ 2018ರ ಚುನಾವಣೆಯಲ್ಲಿ. 600 ಭರವಸೆಗಳಲ್ಲಿ ಈಡೇರಿಸಿದ್ದೆಷ್ಟು 152 ಅಷ್ಟೇ, 152. ಇನ್ನು 458 ಭರವಸೆಗಳು ಹಂಗ ಸುಳ್ಳಾಗಿದ್ದಕ್ಕೆ ಮತ್ತೆ 23 ಜನರು ಮನೆಯಾಗ ಕುಂದಿಸಿದ್ರು. ಅವರು ಇನ್ನಾರು ಅರಿವು ಆಗ್ತಾ ಇಲ್ಲ ಅವರಿಗೆ. ಬರೀ ನಮಗೆ ಸುಳ್ಳು ಅಂತ ಹೇಳ್ತಾರೆ, ತಾವು ಸುಳ್ಳು. ಒಂದು ರೈತರ ಬೆಂಬಲ ಬೆಲೆ ಕೊಡಲಿಲ್ಲ, ಒಂದು ರೈತರಿಗೆ ಪರಿಹಾರ ಕೊಡಲಿಲ್ಲ, ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳಾಗಲಿಲ್ಲ. ನಿಮಗೆ ಗೊತ್ತಿದ್ದು ನಮ್ಮ ಮತಕ್ಷೇತ್ರದಲ್ಲಿ ಒಂದು ರಸ್ತೆ ಕೂಡ ಉಳಿದಿದ್ದಿಲ್ಲ. ಇವತ್ತು ಹೋಗಿ ರಸ್ತೆ ನೋಡ್ರಿ ನೀವು, ಎಲ್ಲ ಪ್ರಮುಖ ರಸ್ತೆಗಳನ್ನು ನೋಡ್ರಿ, ಎಷ್ಟು ರಸ್ತೆಗಳಾಗಿಲ್ಲ. ಈ ಕಳೆದ 3 ವರ್ಷದಲ್ಲಿ ಏನೇನು ಅಭಿವೃದ್ಧಿಗಳು ಆಗಬೇಕಾಗಿದೆ ಈ ತಾಲೂಕಿನಲ್ಲಿ, ಎಲ್ಲ ರಸ್ತೆಗಳನ್ನು ಒಳಗೊಂಡು, ಕುಡಿ ನೀರನ್ನು ಒಳಗೊಂಡು, ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡು, ಮತ್ತು ಇಳಕಲ್ ನಗರಕ್ಕೆ ನಮ್ಮ ಹಿರಿಯರು ಹೇಳಿದ್ರು ಸುಂದರ ನಗರವನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಮಾಡೇ ಮಾಡ್ತೀನಿ. ಈಗಾಗಲೇ ನಾವು ಈಜುಕೊಳ್ಳ ಕಟ್ತಾ ಇದ್ದೀವಿ, ಒಂದು ಕ್ರೀಡಾಂಗಣ ಮಾಡ್ತಾ ಇದ್ದೀವಿ. ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿರುವಂತ 50 ಕೋಟಿ ಅನುದಾನದಲ್ಲಿ ಇಳಕಲ್ ನಗರದ ಪ್ರಮುಖ ಬೀದಿಗೆ ಇವತ್ತು 5 ಕೋಟಿ ರೂಪಾಯಿ ರಸ್ತೆಗಾಗಿ ಹೊಸದಾಗಿ ಒಂದು ಬ್ರಿಡ್ಜ್ ಅನ್ನು ಕೂಡ ಅಲ್ಲಾಪುರ ಪೇಟೆ ಹತ್ರ ನಮ್ಮ ಊರಿಗೆ ಇಳಕಲ್ಲಿಗೆ ಮುಖ್ಯ ರಸ್ತೆಯನ್ನು ಒಂದು ಬ್ರಿಡ್ಜ್ ಅನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇಂತಹ ಅನೇಕ ಕೆರೆ ಕೂಡ 9 ಕೋಟಿ ರೂಪಾಯಿಯಲ್ಲಿ ಒಂದು ಕೆರೆ ಕೂಡ ಮಾಡ್ತಾ ಇದ್ದೀವಿ ಇಳಕಲ್ಲಲ್ಲಿ. ಇಂಥ ಅನೇಕ ಯೋಜನೆಗಳು
ಇವತ್ತು ನಡೆದಿದೆ. ಇವತ್ತು ಜಿಲ್ಲೆಯಲ್ಲಿ ಕೂಡ ನಮ್ಮ ಭೇಟಿ ಸಾಹೇಬರು ಕ್ಷೇತ್ರದಲ್ಲಿ ಕೂಡ ಅನೇಕ ಅಭಿವೃದ್ಧಿ ಕೆಲಸ ಇದೆ. ಅದು ಮೆಡಿಕಲ್ ಕಾಲೇಜ್ ಸನ್ಮಾನ ಚಿರಂಜೀವಿ ಮಠ ಅವರು ಏನು 2018ರಿಂದ 23ರವರೆಗೆ ಅವರೇ ಶಾಸಕರಿದ್ದರು. ಆವಾಗ ಮೆಡಿಕಲ್ ಕಾಲೇಜ್ ಬಗ್ಗೆ ಒಂದು ದಿವಸ ಚಕಾರ ಅಂತ ಇರ್ತಿಲ್ಲ, ಯಾಕಂದ್ರೆ ಅವ್ರ ಸ್ವಂತ ಮೆಡಿಕಲ್ ಕಾಲೇಜ್ ಐತಿ. ಯಾಕಂದ್ರೆ ಈ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಅವ್ರ ಬಾಯ ಮಣ್ಣು ಬೀಳುತ್ತೆ ಅನ್ನೋದು ಅವ್ರಿಗೆ ಗೊತ್ತೈತಿ. ಅದಕ್ಕೆ ಅದನ್ನ ಮಾಡಲಿಲ್ಲ. ಇವತ್ತು ಹೇಳ್ತಾರೆ ಅವರು ಮೆಡಿಕಲ್ ಕಾಲೇಜ್ ಇಲೆಕ್ಷನ್ ಮಾಡಾಕತ್ತೀವಿ ಅಂತೇಳಿ. ಅದಕ್ಕೆ ಅನುದಾನ ಸ್ಯಾಂಕ್ಷನ್ ಮಾಡಿವಿ, ಜಾಗ ಗುರುತಿಸಿವಿ, ಇನ್ನೇನು ಕೆಲಸ ಪ್ರಾರಂಭ ಮಾಡೋದಕ್ಕೆ ನಾವು ಶಂಕುಸ್ಥಾಪನೆಯನ್ನು ಮಾಡಿದ್ವಿ. ಅದಕ್ಕೆ ಟೀಕೆ ಟಿಪ್ಪಣೆ ಸಹಜವಾಗಿ ಅದಕ್ಕೆ ಅವ್ರು ಇದ್ದಾಗಲೇ ಮಾಡಬೇಕಾಗಿತ್ತು. ಅದು ಅನಿವಾರ್ಯವಾಗಿ ಅವರು ಅಕಾಲಿಕ ಮರಣದಿಂದ ಅದು ಇವತ್ತು ಶಂಕುಸ್ಥಾಪನೆ ತಡ ಆಗಿದೆ ಅಷ್ಟೇ. ಅದಕ್ಕೆ ಏನೇನೋ ಮಾತಾಡುವಂಥದ್ದು. ಇವತ್ತು ಚುನಾವಣೆ ನಡೀತಾ ಇದೆ, ಅದು ಖಂಡಿತವಾಗಿ ನಮಗೆ ವಿಶ್ವಾಸ ಐತಿ. ಕನಿಷ್ಠ ಅಂದ್ರೆ 20,000ಕ್ಕಿಂತ ಅಧಿಕ ನಮ್ಮ ದೇಶದಲ್ಲಿ ಗೆದ್ದೇ ನಾವೆಲ್ಲ ನಾಯಕರು ಅಲ್ಲೇ ಉಳಿತೀವಿ. ಯಾಕಂದ್ರೆ ಇವತ್ತು ನೋಡ್ತೀವಿ ಏನೇನೋ ಸುಮ್ಮನೆ ಒಂದೊಂದು ಗೊಂದಲ ಮಾಡಿ ಈ ಚುನಾವಣೆ ಬರುತ್ತೆ ಅಂತೇಳಿ ಇವ್ರಿಗೆ ಮೇಕ್ ಮಾಡಿದ್ದು ನಮ್ಗೆ ಗೊತ್ತಿಲ್ಲ. ಮೊನ್ನೆ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸಿದ್ದು ಯಾರು ಮಾಡಿಸಿದ್ರಪ್ಪ? ಸುಮ್ಮನೆ ಪೊಲೀಸರ ಮೇಲೆ ಅವ್ರ ಮೇಲೆ ನಾವು ವಿನಾಕಾರಣ ಆರೋಪ ಮಾಡೋದು. ಅಭಿವೃದ್ಧಿ ಬಗ್ಗೆ ಮಾತಾಡೋದಿಲ್ಲ ಇವರು. ಧರ್ಮದ ಆಧಾರಿತವಾಗಿ ಮಾತುಗಳು ಇವರು ಯಾವುವು ಎಲ್ಲವೂ ಈ ರಾಜ್ಯದಲ್ಲಿ ನೋಡ್ರಿ. ಒಂದು ದಿವಸ ಇವರು ವಿರೋಧ ಪಕ್ಷದ ನಾಯಕರು ಅಭಿವೃದ್ಧಿ ವಿರುದ್ಧ ಮಾತಾಡ್ತಾರೆ ಅಲ್ಲಿ ಸದನದಲ್ಲಿ. ಅಲ್ಲಿ ಗಲಾಟೆ ಆಯ್ತು, ಇಲ್ಲಿ ಗಲಾಟೆ ಆಯ್ತು. ಏನು ಗಲಾಟೆ? ಹಿಂದೂ ಮುಸ್ಲಿಂ ಬಿಟ್ಟರು ಬೇರೆ ಏನೇನು ಇಲ್ಲ. ಇವ್ರು ಏನೇನು ಅದ್ರ ಬಿಟ್ಟು ಬೇರೆ ಮಾತುಗಳೇ ಇಲ್ಲ ಇವರು. ಅದಕ್ಕೆ ಅದ ಒಂದು ಕಾರಣ ಮೇಲೆನೆ ಇವರು ಮತ್ತೆ ಚುನಾವಣೆಯನ್ನು ಗೆಲ್ಲಬೇಕು ಅಂತ ಹೊಂಟ್ರೆ ಅದು ಇವ್ರ ಅಪ್ರಾಣಿಗೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಜನರು ಪ್ರಜ್ಞಾವಂತರಾದ ಜನರು ಯಾರಿಗೆ ಮತ ಹಾಕಬೇಕು, ಯಾವ ಸರ್ಕಾರ ಇದೆ, ಯಾವ ಸರ್ಕಾರ ಈ ಕಡೆ ನಾವು ಮತವನ್ನು ಹಾಕಿದ ಕೆಲಸಗಳು ಆಗ್ಬೇಕು ಅನ್ನೋದು ಅರಿವು ಕೂಡ ಜನರಲ್ಲಿ ಐತಿ. ಆ ಅರಿವನ್ನು ಇಟ್ಕೊಂಡು ಇವತ್ತು ಬಾಗಲಕೋಟೆ ಮತಕ್ಷೇತ್ರದ ಜನತೆ ಮತದಾನವನ್ನು ಮಾಡ್ತಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಹಿರಿಯರು ಈಗಾಗಲೇ ತಮ್ಮ ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ನಾಳೆಯಿಂದ ತಾವೆಲ್ಲ ಸಜ್ಜಾಗಬೇಕು. ನಾಳೆ 1 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊದಲೇ ಕಾರ್ಯಕ್ರಮ ನಮ್ಮ ರಾಂಪುರಲ್ಲಿ ಐತಿ. ರಾಂಪುರ ಆಲ್ಮಟ್ಟಿ ಹತ್ರ ರಾಂಪುರ, ಆಮೇಲೆ ಬೇವೂರಾಗ ಐತಿ, ಆಮೇಲೆ ಒಂದು 4-5 ಹಳ್ಳಿ ಕಂಟಿನ್ಯೂ ಐತಿ. ಮತ್ತು ನಾಳೆ ನಾನು ಬೆಳಗ್ಗೆ 9 ಗಂಟೆಗೆ ನಾನು ಪ್ರಾರಂಭ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಯಾರ್ಯಾರು ತಮ್ಮ ಸ್ವಂತ ಗಾಡಿ ಅದಾವು ತಾವೆಲ್ಲರೂ ತಮ್ಮ ಗಾಡಿಯನ್ನು ತೆಗೆದುಕೊಂಡು, ಮಹಿಳೆಯರು ಯಾರು ಬರ್ತೀನಿ ಅಂದ್ರೆ ನಿಮಗೊಂದು ಗಾಡಿ ಮಾಡಿಕೊಡ್ತೀವಿ. ನೀವು ಯಾರು ಗಾಡಿ ಇದ್ರೆ ನೀವು ಗಾಡಿ ತಗೊಂಡ್ಕೊಳ್ಳಿ. ಇಲ್ಲ ಗಾಡಿ ಇಲ್ಲ ಅಂತಂದ್ರೆ ನಮ್ಮ ಜೊತೆಗೆ ಒಂದು ಗಾಡಿ ಮಾಡಿಕೊಡ್ತೀವಿ. ನೀವು ಕೂಡ ನಮ್ಮ ಜೊತೆಗೆ ಪ್ರಚಾರಕ್ಕೆ ಬರಬೇಕು. ಮತ್ತು ಎಲ್ಲೆಲ್ಲಿ ನಮ್ಮ ಭಾಳಷ್ಟು ಜನ ಹಿರಿಯರದಿರಿ, ಇಲ್ಲಿ ತಮ್ಮ ಸಂಬಂಧದವು ಸ್ನೇಹಿತರಿದಾರ, ಬಂಧು ಬಳಗದವರು ಅದಾರ, ಅವ್ರಿಗೆಲ್ಲರಿಗೂ ತಾವು ಸಂಪರ್ಕ ಮಾಡಿ ಈ ಚುನಾವಣೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕು ಅಂತೇಳಿ ತಾವು ಕಡ್ಡಾಯವಾಗಿ ವೈಯಕ್ತಿಕವಾಗಿ ಮನೆಗೆ ಹೋಗಿ ಹೇಳಿದ್ರು ಕೂಡ ತಪ್ಪಲ್ಲ. ಆ ಕೆಲಸ ತಾವು ಮಾಡಬೇಕು. ಅದಕ್ಕೆ ನಾನು ಈ ಒಂದು ಸಭೆಯನ್ನು ಕರೆದೆ. ಯಾಕಂದ್ರೆ ಭಾಳಷ್ಟು ಜನಕ್ಕೆ ಹೇಳಬೇಕಾಗಿತ್ತು. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಹೇಳಿದೆ, ಕೆಲವಷ್ಟು ಜನ ಬಂದಾರ, ಕೆಲವಷ್ಟು ಜನಕ್ಕೆ ಬಂದಿಲ್ಲ. ನಾ ಇನ್ನೂ ಭಾಳಷ್ಟು ಜನಕ್ಕೆ ಕೇಳಿ ಮೀಟಿಂಗ್ ಮಾಡ್ಬೇಕಂತ ಮಾಡಿದ್ದೆ. ಆದರೆ ಅನಿವಾರ್ಯವಾಗಿ ಈ ಸಂದೇಶವನ್ನು ರವಾನೆ ಮಾಡೋಣ. ಯಾಕಂದ್ರೆ ಸಮಯಕ್ಕೆ, ಯಾಕಂದ್ರೆ 9ನೇ ತಾರೀಕಿಗೆ ಇವತ್ತು ಮತದಾನ ಐತಿ. ಯಾಕಂದ್ರೆ ಸಮಯ ಕೂಡ ಭಾಳ ಕಡಿಮೆ ಇದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾಳೆ ಬರ್ತಾರೆ ಮತ್ತು ಉಪಮುಖ್ಯಮಂತ್ರಿಗಳು ಬರ್ತಾರೆ. ಸುಮಾರು 5-6 ದಿವಸ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಾಗಲಕೋಟೆಯಲ್ಲೇ ಇವತ್ತು ಅವರು ಠಿಕಾಣಿ ಹೋಗ್ತಾರೆ ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಬರ್ತಾರೆ. ಮತ್ತು ಎಲ್ಲ ಸಚಿವ ಸಂಪುಟದ ಎಲ್ಲ ಸದಸ್ಯರು, ನಮ್ಮ ಸಚಿವರಿಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಇಲ್ಲೇ ಹೋಗ್ತಾರೆ, ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅನೇಕ ನಮ್ಮ ನಾಯಕರು ಕೂಡ ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಅದಕ್ಕೆ ತಾವೆಲ್ಲರೂ ಇದನ್ನ ಮಹತ್ವವಾದ ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ, ಯಾಕಂದ್ರೆ ನಾವು ಇದು ನಮ್ಮ ಮರ್ಯಾದೆ ಪ್ರಶ್ನೆ. ಯಾಕಂದ್ರೆ 2 ವರ್ಷ ಇದ್ರೆ ಅವರ ಎಮ್ಮೆಲ್ಲೆ ಆಗಿರ್ತಿದ್ರು. ಇವತ್ತು ಅನಿವಾರ್ಯವಾಗಿ ಬಂದಿದೆ. ಅದಕ್ಕೆ ಇದನ್ನು ನಾವು ಪ್ರತಿಷ್ಠವಾಗಿ ತೆಗೆದುಕೊಂಡು ಎಲ್ಲರೂ ಕೂಡ ನಮ್ಮ ಚುನಾವಣೆಯನ್ನು ಹೇಗೆ ಮಾಡಿದರೆ ಅದೇ ರೀತಿ ತಾವು ಈ ಚುನಾವಣೆಯನ್ನು ಕೂಡ ಮಾಡಬೇಕು. ಅದಕ್ಕೆ ಆ ಜವಾಬ್ದಾರಿಯನ್ನು ಹೊತ್ಕೊಂಡು ತಾವೆಲ್ಲರೂ ನಾಳೆಯಿಂದ ಕಾರ್ಯಪ್ರವೃತ್ತರು ಆಗಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಸಭೆಗೆ ತಾವೆಲ್ಲ ಕರೆದಕ್ಕೆ ತುರ್ತಾಗಿ ಕರೆದಕ್ಕೆ ಆಗಮಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ಮತ್ತು ಸಲಹೆಗಳನ್ನು ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಪಕ್ಷದ ಪರವಾಗಿ ನನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಪರವಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.